ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ನಾನು ನಿಮಗೆ ಗೋಂಗೂರ ಪಚ್ಚಡಿ ಮತ್ತು ಗೋಂಗೂರ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಗೋಂಗೂರ ಅಂತಂದರೆ ಏನೂ ಅಲ್ಲ, ಹುಳಿ ಸೊಪ್ಪು ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಸೊ ಹುಳಿ ಸೊಪ್ಪಿಂದ ಮಾಡಬಹುದಾದಂತಹ ಗೊಜ್ಜು, ಹಾಗೆ ಅದನ್ನು ಚಿತ್ರಾನ್ನ ಥರ ಕೂಡ ಹೇಗೆ ಮಾಡ್ಕೋಬಹುದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮಾಡೋದು ತುಂಬ ಸುಲಭ, ಸೊ ಸ್ಕಿಪ್ ಮಾಡ್ದಿರಾ ನೋಡಿ. ಸೊ ಫಸ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಒಂದು 2-3 ಸ್ಪೂನಷ್ಟು. ಈಗ ಎಣ್ಣೆ ಕಾದ್ಮೇಲೆ ಅದಕ್ಕೆ ಜೀರಿಗೆ ಹಾಕ್ಕೊಂಡಿದ್ದೀನಿ, ಹಾಗೆ ಹಿಂಗುನ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲ ಚಿಟ್ಕುಟ್ಟಿದ ಮೇಲೆ ಈಗ ಒಗ್ಗರಣೆಗೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಇದನ್ನು ನೀವು ಆದಷ್ಟು ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ, ಯಾಕಂದರೆ ಇದರಲ್ಲಿ ಬೇರೆ ತರಕಾರಿ ಏನು ಯೂಸ್ ಮಾಡೋದಿಲ್ವಲ್ಲ. ಸೊ ಇದರಿಂದಾನೇ ಫ್ಲೇವರ್ ಬರಬೇಕು. ಸೊ ಈಗ ಇದನ್ನು ಕಂದು ಬಣ್ಣಕ್ಕೆ ಬರೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ಹುಳಿ ಸೊಪ್ಪನ್ನು ಆಲ್ರೆಡಿ ತೊಳೆದಿಟ್ಕೊಂಡಿದ್ದೆ, ಅದನ್ನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ. ಸೊ ಈ ಹುಳಿ ಸೊಪ್ಪು ನಾನು ಒಂದು ದೊಡ್ಡ ಕಟ್ಟಷ್ಟು ತೊಗೊಂಡಿದ್ದೀನಿ. ಅದೇನಾಗುತ್ತೆ ಅಂತಂದರೆ ಅರ್ಧಕ್ಕರ್ಧ ಕಮ್ಮಿ ಆಗಿಬಿಡುತ್ತೆ. ಸೊ ಇದನ್ನು ಗೋಂಗೂರ ಅಂತ ಕರೀತಾರೆ ತೆಲುಗಲ್ಲಿ, ಸೊ ಕನ್ನಡದಲ್ಲಿ ಹುಳಿ ಸೊಪ್ಪು ಅಂತ ಕರಿತೀವಿ. ಸೊ ನಿಮ್ಗೆ ಯಾವುದಾದ್ರೂ ಬೇರೆ ಹೆಸರು ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದಕ್ಕೆ ಜಾಸ್ತಿ ಟೈಮು ಹಿಡಿಯೋದಿಲ್ಲ. ಇದನ್ನು ಕೈ ಆಡಿಸ್ತಾ ಇದ್ದರೆ ಎಕ್ಸಾಕ್ಟ್ ಒಂದು 5 ನಿಮಿಷದಲ್ಲಿ ಕಂಪ್ಲೀಟಾಗಿ ಬೆಂದೋಗ್ಬಿಡುತ್ತೆ, ಅದರಲ್ಲೇ ನೀರು ಬಿಟ್ಕೊಂಡ್ಬಿಡುತ್ತೆ, ಕಲರ್ ಚೇಂಜ್ ಆಗುತ್ತೆ. ಹಾಗೆ ಇದನ್ನು ರುಬ್ಬೋ ಅವಶ್ಯಕತೆಯೂ ಇಲ್ಲ. ಈ ಸೊಪ್ಪಿನ ವಿಶೇಷತೆ ಏನು ಅಂತಂದರೆ ಇದನ್ನು ಬೇಯಿಸಿದಷ್ಟು ಇದು ಮುದ್ದೆ ಆಗಿಬಿಡುತ್ತೆ. ಸೊ ಇಷ್ಟೊಂದು ಬೆಂದ ಮೇಲೆ ಇದಕ್ಕೆ ಮಸಾಲ ಆ್ಯಡ್ ಮಾಡ್ಕೊಂಬಿಡೋಣ. ನಾನಿಲ್ಲಿ 1 ಸ್ಪೂನಷ್ಟು ಧನಿಯಾ, ಗರಂ ಮಸಾಲ, ಖಾರದ ಪುಡಿ, ಅರಿಶಿನ ಮತ್ತು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದು ನ್ಯಾಚುರಲ್ ಆಗಿ ಹುಳಿ ಇರುತ್ತೆ. ಸೊ ಯಾರಾದರೂ ಫಸ್ಟ್ ಟೈಮ್ ತಿನ್ನೋರಿದ್ರೆ ಖಂಡಿತ ಇಷ್ಟಪಡ್ತೀರಾ. ಇದಕ್ಕೆ ಬೇಕಿದ್ರೆ ನೀವು ಟೊಮೆಟೊ ಕೂಡ ಹಾಕ್ಕೋಬೋದು, ಬಟ್ ಆಲ್ರೆಡಿ ಗೋಂಗೂರ ಸೊಪ್ಪು ಹುಳಿ ಇರೋದ್ರಿಂದ ನಾನಿಲ್ಲಿ ಟೊಮೆಟೊನ ಸ್ಕಿಪ್ ಮಾಡ್ತಿದ್ದೀನಿ. ನೀವು ಹೈಬ್ರಿಡ್ ಟೊಮೆಟೊ ಬರುತ್ತಲ್ಲ, ಸ್ವೀಟ್ ಆಗಿರುತ್ತಲ್ಲ, ಅದನ್ನು ಬೇಕಿದ್ರೆ ಇಲ್ಲಿ ಸೇರಿಸ್ಕೋಬೋದು. ಸೊ ಅಷ್ಟೇ, ಇದನ್ನು ಕಂಪ್ಲೀಟಾಗಿ ಈ ಥರ ನುಜ್ಜು ನುಣ್ಣಗಾಗೋವರೆಗೂ ಇದು ಮಾಡಿಕೊಂಡ್ರೆ ನಮ್ಮ ಗೋಂಗೂರ ಪಚ್ಚಡಿ ರೆಡಿಯಾಗಿರುತ್ತೆ. ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈಗ ಇದನ್ನು ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಥರ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತಿದ್ದೀನಿ. ವೆರಿ ಸಿಂಪಲ್. ಈಗ ನಾನಿಲ್ಲಿ ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು ಮತ್ತು ಕಡಲೆ ಬೀಜನ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆನ ಆ ಒಂದು ಪಚ್ಚಡಿ ನಾವೇನು ಮಾಡಿದ್ದೀವಿ ಗ್ರೇವಿ, ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಅನ್ನಕ್ಕೆ ಬೆರೆಸಿದ್ರೆ ಗೋಂಗೂರ ಚಿತ್ರಾನ್ನ ಅಥವಾ ಗೋಂಗೂರ ರೈಸ್ ರೆಡಿ ಆಗುತ್ತೆ. ಇದನ್ನು 2 ರೀತಿಯಲ್ಲಿ ತಿನ್ಬೋದು. ಬ್ರೇಕ್ಫಾಸ್ಟ್ಗೆ ಬೇಕು ಅಂತಂದರೆ ನೀವು ಈ ರೀತಿ ಒಗ್ಗರಣೆ ಮಾಡಿಕೊಂಡು ಬೆರೆಸ್ಕೊಂಡ್ರೆ ಚಿತ್ರಾನ್ನ ಥರ ತಿನ್ಬೋದು. ಅಥವಾ ನೀವು ಊಟಕ್ಕೆ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಅಥವಾ ನೈಟ್ ಡಿನ್ನರ್ಗೆ ಅಥವಾ ಲಂಚ್ಗೆ ಮಾಡ್ತಾಯಿದ್ದೀನಿ ಅಂತಂದರೆ ಬರೀ ಗೊಜ್ಜನ್ನು ಒಗ್ಗರಣೆ ಹಾಕ್ದಿರ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿದನ್ನು ನೈಟ್ ಡಿನ್ನರ್ಗೆ ಮಾಡ್ತಿದ್ದೆ, ಬಟ್ ಮಕ್ಕಳಿಗೆ ಚಿತ್ರಾನ್ನ ಅಂದರೆ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ನಾನು ಇಲ್ಲಿ ಒಗ್ಗರಣೆ ಹಾಕ್ಕೊಂಡು ಚಿತ್ರಾನ್ನದ ಗೊಜ್ಜು ಥರ ಮಾಡ್ಕೋತಾ ಇದ್ದೀನಿ. ಇದನ್ನು ಗೋಂಗೂರ ಚಿತ್ರಾನ್ನ ಅಂತ ಕರಿತೀನಿ. ಸೊ ನಿಮಗೆ ಏನಂತ ಕರಿಬೇಕು ಅನಿಸುತ್ತೋ ಅದನ್ನು ಕರ್ಕೊಳ್ಳಿ. ಇದನ್ನು ನೀವು ವಿತೌಟ್ ಫ್ರಿಜ್ಜು ಅಪ್ ಟು 1 ವೀಕ್ ಸ್ಟೋರ್ ಮಾಡಿ ಇಟ್ಕೋಬೋದು, ಬಟ್ ಅವಾಗಿಂದವಾಗ ಫ್ರೆಶ್ ಆಗಿ ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸೊ ಫ್ರಿಜ್ಜಲ್ಲಿ ಅಂತಂದರೆ ನೀವು ಅಪ್ ಟು 15 ಡೇಸ್ ಸ್ಟೋರ್ ಮಾಡ್ಕೋಬೋದು. ಸೊ ಈಗ ನೋಡ್ತಾ ಇದ್ದೀರಲ್ಲ, ನಾನು ಅದೇ ಕುಕ್ಕರ್ಗೆ ಒಂದು ಸ್ವಲ್ಪ ಅನ್ನ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಒಂದು ಸ್ವಲ್ಪ ಗೊಜ್ಜನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಈ ಗೊಜ್ಜು ಒಂದು ಸ್ವಲ್ಪ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಅದರಲ್ಲಿರೋವಂತಹ ಹುಳಿ, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ ಎಲೆಗೆ. ಸೊ ಈ ಥರ ಬೆರೆಸ್ಬಿಟ್ಟು ಸ್ಮೆಲ್ ಅಂತೂ ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆ ತೊಗೊಂಡೋಗಿ ಕೊಡ್ತಾಯಿದ್ದೀನಿ. ನೋಡೋಣ ನಮ್ಮ ಮಕ್ಕಳ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಚಿತ್ರಾನ್ನ ಅಂತಿದ್ರು, ಹಾಗಾಗಿ ಇವತ್ತು ಸ್ಪೆಷಲ್ ಚಿತ್ರಾನ್ನ ಅಂತ ಹೇಳಿ ನಾನು ಅವ್ರಿಗೆ ಇದನ್ನು ಮಾಡಿಕೊಟ್ಟಿದ್ದೀನಿ. ಸೊ ಇವತ್ತಿನ ರೆಸಿಪಿ ಇದಾಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ಮಕ್ಕಳಿಗಂತೂ ಇಷ್ಟ ಆಗಿದೆ. ಅವ್ರ ರಿಯಾಕ್ಷನ್ ನೋಡಿ ನಾನಂತೂ ಕಳೆದೋದೆ. ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ.